ಇಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಪ್ರತಿಭಟನೆ ಮಾಡಿದ್ರು, ತಾವಿಲ್ಲಿ ಬಂದಿದ್ದೀರಿ, ತಾವು ವಿದ್ಯಾರ್ಥಿಗಳಿಗೆ ಏನಿಲ್ಲ ಹೇಳಿದ್ರು ಸರ್? ವಿದ್ಯಾರ್ಥಿಗಳಿಗೆ ನಾನು ಹೇಳೋದು ಇಷ್ಟ, ಈ ಮಾರ್ಗದಲ್ಲಿ ಸುಮಾರು ಪ್ರತಿದಿನ 300ರಿಂದ 350 ವಾಹನಗಳು ಎರಡು ಕಡೆ ತಿರುಗಾಡ್ತವೆ. ಕೆಲವು ವಾಹನಗಳು ಬೇರೆ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಇರ್ತಾವ, ಇನ್ನು ಕೆಲವು ವಾಹನಗಳು ನಮ್ಮ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಇರ್ತಾವ. ನಮ್ಮ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಕೆಲವು ನಾನ್ ಸ್ಟಾಪ್ ವಾಹನಗಳು ಉಂಟು. ಅವು ನಾನ್ ಸ್ಟಾಪ್ ಅಂದ್ರೆ ಒಂದು ಪಾಯಿಂಟ್ಲಿಂದ ಇನ್ನೊಂದು ಪಾಯಿಂಟಿಗೆ ಹೋಗ್ತಾವೆ, ನಡಬರ್ಕಲ್ಲಿ ಸ್ಟಾಪ್ ಇರೋದಿಲ್ಲ. ಈ ಪ್ರತಿಯೊಂದು ಗಾಡಿಗಳಿಗೆ ಸ್ಟಾಪ್ ಕೇಳಿ ಇವರು ಇವತ್ತಿನ ದಿವಸ ಇವತ್ತೇನು ರಸ್ತೆ ತಡೆಯನ್ನು ಮಾಡಿದ್ದಾರೆ, ಅದಕ್ಕೆ ನಾವು ಅವರ ಒಂದು ಬೇಡಿಕೆಗಳಿಗೆ ಸ್ಪಂದಿಸಿ ಮಾನ್ಯ DYSP ಸಾಹೇಬರು, ಸುಲ್ಪಿ ಸಾಹೇಬರು ಸಹ ತಮ್ಮೆಲ್ಲ ಬೇಡಿಕೆಗಳನ್ನ ಕೇಳಿ ನಮಗೆ ಬರಲು ತಿಳಿಸಿದಾಗ ನಾನು ಬಂದಿದ್ದೀನಿ. ಈಗ ಅವರ ಒಂದು ಸೂಚನೆ ಅಂತೆ ನಾವು ಈಗ 2 ಗಾಡಿ ನಾವು ಮೊನ್ನೆ ಕಗ್ಗೋಡ ಕುಮಟಿಯಲ್ಲಿ ಸ್ಟ್ರೈಕ್ ಮಾಡಿದಾಗ 2 ಸಿಟಿ ಬಸ್ ಚಾಲೂ ಮಾಡಿದ್ದೇವೆ ನಾವು. ಮಾರ್ಗ ಮಧ್ಯದಲ್ಲಿ ದೇವರಿಪ್ಪರಿಗಿಂದ ಪಡಗಾನೂರು ಕ್ರಾಸ್ ಇರ್ಬೋದು, ಶಿವಣಗಿ ಇರ್ಬೋದು, ಹಡಗಲಿ ಕ್ರಾಸ್ ಇರ್ಬೋದು, ಕಗ್ಗೋಡ, ಕುಮಟಿಗಿ ಎಲ್ಲಾ ಗ್ರಾಮದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಸಂಬಂಧ 2 ನಾವು ದೇವರಿಪ್ಪರಿಗೆ ಸಿಟಿ ಬಸ್ ಸ್ಟಾರ್ಟ್ ಮಾಡಿದ್ವಿ. ಆದ್ರೆ ಅದು ಸಮರ್ಪಕವಾಗಿ ಕಾರ್ಯಾಚರಣೆ ಆಗದೆ ಇರೋದ್ರಿಂದ ಮತ್ತು ಇವು ಗಾಡಿಗಳು ಸ್ಟಾಪ್ ಕೊಟ್ಟಿದ್ರು ಕೂಡ ಸುಮಾರು 2 ವರ್ಷದ ಹಿಂದೆ ಈ ಶಿವಣಗಿ ಮತ್ತು ಬಿಜಾಪುರ ಮಧ್ಯದಲ್ಲಿರೋ ಎಲ್ಲಾ ಹಳ್ಳಿಗಳಿಗೂ ಕೂಡ ನಿಲ್ಲಿಸಿ ವಿದ್ಯಾರ್ಥಿಗಳನ್ನ ಸ್ಕೂಲ್ ಟೈಮಿಗೆ ಕರ್ಕೊಂಡು ಹೋಗ್ಬೇಕಂತ ಆದೇಶವಾಗಿದೆ. ಆದ್ರೆ ಆ ಆದೇಶಗಳನ್ನ ನಮ್ಮ ಚಾಲಕ ನಿರ್ವಾಹಕರು ಕಾರಣಾಂತರಗಳಿಂದ ಪಾಲಿಸ್ತಾ ಇಲ್ಲ. ಯಾಕೆಂದ್ರೆ ಹಿಂದೆ ಸಾಕಷ್ಟು ಹಳ್ಳಿಗಳು ಬರೋದ್ರಿಂದ ವಾಹನಗಳು ಫುಲ್ ಆಗ್ತಾವ. ಫುಲ್ ಆಗಿದ್ರಿಂದ ಎಲ್ಲಿ ತುಂಬಿಕೊಂಡು ಹೋಗೋದು, ವಾಹನಗಳನ್ನ ನಿಲ್ಲಿಸಿದ್ರೆ ಎಲ್ಲಿ ತೊಂದರೆ ಆಗುತ್ತೆ ಅನ್ನುವಂತ ಭಯದಿಂದ ನಮ್ಮ ಚಾಲಕ ನಿರ್ವಾಹಕರು ಕೆಲವರು, ಎಲ್ಲರೂ ಅಲ್ಲ ಕೆಲವರು ಮಾತ್ರ ನಿಲ್ಲಿಸ್ತಿರ್ಲಿಲ್ಲ. ಇದರಿಂದಾಗಿ ಕವಲಿಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದ್ದು ಸಹಜ. ಅದಕ್ಕೆ ಕವಲಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಮತ್ತು ಪ್ರಯಾಣಿಕರಿಗೆ, ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ನಾವು ಈಗ ಒಂದು ನಿರ್ಧಾರಕ್ಕೆ ಬಂದೀವಿ. ಅವೇನು ದೇವರಿಪ್ಪರಿಗೆ ಸಿಟಿ ಬಸ್ ಓಡ್ತಿದ್ದು ಅವುಗಳನ್ನ ಕೇವಲ ಶಿವಣಗಿವರೆಗೆ ಅಲ್ಲಿವರೆಗೆ ಮಾತ್ರ ನಾವು ನಿಗದಿಗೊಳಿಸಿ ಫ್ರೀಕ್ವೆನ್ಸಿ ಅಂದ್ರೆ ಟೈಮ್ ಬಹಳಷ್ಟು ಸರತಿಗಳನ್ನ ಹೆಚ್ಚಿಸ್ತೀವಿ. ಬೆಳಿಗ್ಗೆ 6 ಗಂಟೆಯಿಂದನೇ ಅವು ಸ್ಟಾರ್ಟ್ ಮಾಡ್ತೀವಿ. ಒಂದು 6ಕ್ಕೆ ಒಂದು 7ಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅವು ಶಿವಣಗಿಂದ ಹೊಳ್ಳಿ ಬರೋದ್ರಿಂದ ಕಾಲೇಜ್ ಹುಡುಗರಿಗೆ, ಹೈಸ್ಕೂಲ್ ಹುಡುಗರಿಗೆ ಪದೇ ಗಾಡಿಗಳು ಅಡ್ಡಾಡ್ತಾವೆ. ರಾತ್ರಿ 8 ಗಂಟೆವರೆಗೂ ಕೂಡ ಅದ್ರ ಸರ್ವಿಸ್ ಇರುತ್ತೆ. ಅದಾದ್ಮೇಲೆ ಈಗೇನು ನಾವು ನಿಲುಗಡೆ ನೀಡಿವಿ ನಮ್ಮ ಬಸ್ಸುಗಳಿಗೆ, ಅವು ಕೂಡ ಇಲ್ಲಿ ಕಡ್ಡಾಯವಾಗಿ ನಿಂತೇ ಹೋಗ್ಬೇಕು. ಈ 2 ಕಡೆ ಬೋರ್ಡ್ ಹಾಕ್ತಿವಿ. ಸಿಂದಗಿ ಕಡೆ ಹೋಗುವ ಬಸ್ಗಳಾಗಿರ್ಬೋದು ಅಥವಾ ಬಿಜಾಪುರ ಕಡೆ ಹೋಗುವ ಬಸ್ಗಳಾಗಿರ್ಬೋದು, ಯಾವ ಅನುಸೂಚಿ ಯಾವ ಡಿಪೋದ ಗಾಡಿ ಇಲ್ಲಿ ಎಷ್ಟಕ್ಕೆ ಬರ್ತದೆ ಇಲ್ಲಿ ನಿಂತು ಹೋಗ್ಬೇಕಂತ ಆದೇಶ ಮಾಡಿ ಅದರದೊಂದು ಪ್ರತಿ ನಾವು ಬ್ಯಾನರ್ ಮಾಡಿಸಿ ಹಾಕ್ತಿವಿ 2 ಕಡೆ. ಸ್ವಲ್ಪ ದಿನ ಇಲ್ಲಿ ಕಂಟ್ರೋಲರ್ ಸ್ಯಾಂಕ್ಷನ್ ಇಲ್ಲ, ಆದ್ರೂ ಕೂಡ ಒಂದು 8 ದಿವಸ ನಾವು ಒಬ್ಬ ಕಂಟ್ರೋಲರ್ ಹಾಕಿ ಅದನ್ನ ಮಾನಿಟರ್ ಮಾಡ್ತೀವಿ. ಇದರಿಂದ ನಿಮ್ಮ ಒಂದು ಗ್ರಾಮದ ವಿದ್ಯಾರ್ಥಿಗಳಿಗೆ ಖಂಡಿತ ಅನುಕೂಲ ಆಗುತ್ತೆ ಅಂತ ಹೇಳಿ ನನ್ನ ಭಾವನೆ. ಸರ್, ಈಗ ವಿದ್ಯಾರ್ಥಿಗಳು ಬಂದ್ರೆ ಬಸ್ ನಿಲ್ಸಲ್ಲ, ಮತ್ತೆ ರೈತರು ಇಂಥವ್ರು ಬೇರೆದವ್ರು ಬಂದ್ರೆ ಬಸ್ ನಿಲ್ಲಿಸ್ತಾರೆ, ನಮ್ಮ ವಿದ್ಯಾರ್ಥಿಗಳು ಬಸ್ ನಿಲ್ಸಲ್ಲ, ಜಾಗ ಫುಲ್ ಆಗಿದೆ ಅಂತ ಹೇಳಿ ಆರೋಪ ಮಾಡ್ತಾರೆ ಸರ್. ಇಲ್ಲ, ಅಂತದೇನಿಲ್ರಿ. ಒಂದ್ಸಲ ಬಸ್ ನಿಂತಂದ್ರ ಅವ ಹತ್ತವ ಪ್ರಯಾಣಿಕ ಅದನೋ, ಸಾರ್ವಜನಿಕ ಅದನೋ, ವಿದ್ಯಾರ್ಥಿ ಅದನೋ ಗೊತ್ತಾಗಲ್ಲ, ಹತ್ತವ್ರೆ. ಆತರ ಏನಿಲ್ಲ ಸರ್. ಉದಾಹರಣೆಗೆ ಕಗ್ಗೋಡದ ಇದ್ರೊಳಗೆ ಶಾಲಾ ಮಕ್ಕಳು ಬಸ್ ಹೋಗೋ ಟೈಮ್ದಾಗ ಬಸ್ಸಿಂದ ಇರುವಾಗ ಬಿದ್ದಿದ್ದು ಉದಾಹರಣೆ ಇದೆ ಸರ್, ಅದಕ್ಕೇನು ಅಲ್ಲ, ಅದಕ್ಕೋಸ್ಕರನೇ ನಾವು 2 ಸಿಟಿ ಬಸ್ ಚಾಲು ಮಾಡಿವ್ರಿ. ಸುಮಾರು ದಿವ್ಸಕ್ಕೆ 10 ಟ್ರಿಪ್ 20 ಟ್ರಿಪ್ ಹೆಚ್ಚಿಗೆ ಮಾಡಿವಿ. ಈ 300 ಟ್ರಿಪ್ ಇದ್ರು ಕೂಡ ಈ 20 ಟ್ರಿಪ್ ಹೆಚ್ಚಿಗೆ ಮಾಡಿವಿ. ಈಗ ದೇವರಿಪ್ಪರಿಗಿಂದ ಏನಾಗದ್ರಿ, ಎಲ್ಲಾ ಎಕ್ಸ್ಪ್ರೆಸ್ ಗಾಡಿಗಳು ನಿಲ್ತಾವಲ್ಲಿ. ಅದಕ್ಕೆ ದೇವರಿಪ್ಪರಿಗೆ ಬದಲಿ ನಾವು ಅದನ್ನ ಶಿವಣಿಗೆ ರಿಸ್ಟ್ರಿಕ್ಷನ್ ಮಾಡಿದ್ರೆ ಇನ್ನೂ 2 ಟ್ರಿಪ್ ಜಾಸ್ತಿ ಆಗ್ತಾವ. ಅದರಿಂದ ಹೆಚ್ಚಿನ ಅನುಕೂಲತೆ ಆಗ್ತದೆ ಸರ್. ಈಗ ಸಿಟಿ ಬಸ್ ಇಲ್ಲಿಂದ ಎಲ್ಲಿಗೆ ಬಿಜಾಪುರದಿಂದ ಶಿವಣಿಗೆ ಎಲ್ಲೆಲ್ಲಿ ಸ್ಟಾಪ್ ಆಗ್ತದೆ ಸರ್? ಎಲ್ಲ ಕಡೆ ಮಧ್ಯದಲ್ಲಿ ಬರುವ ಪ್ರತಿಯೊಂದು ಹಳ್ಳಿಗಳಿಗೆ ನಿಲುಗಡೆ ಆಗ್ತದೆ. ನನ್ನ ಹೆಸರು MS ಹಿರೇಮಠ ಅಂತ ಹೇಳಿ, ವಿಭಾಗೀಯ ಸಾರಿಗೆ ಅಧಿಕಾರಿ, ವಿಜಯಪುರ ವಿಭಾಗ. ಸರ್, ಕವಲಿ ಗ್ರಾಮಕ್ಕೆ ಏನಾಗೈತೆ ಅಂದ್ರಿ, ಬಿಜಾಪುರ ಮತ್ತು ಸಿಂದಗಿ ಘಟಕ ಅದಾವ್ರಿ, ಮತ್ತೆ ಗುಲ್ಬರ್ಗ ಘಟಕ 3 ಘಟಕ ಅದಾವ್ರಿ. ಈ 3 ಘಟಕದವ್ರು ಏನದಾರ ಅಂದ್ರೆ ಸಿಂದಗಿ ಮತ್ತು ಬಿಜಾಪುರ ಘಟಕದವ್ರು ಕವಲಿಗೆ ಬಸ್ ಸ್ಟಾಪ್ ಮಾಡ್ಬೇಕಾಗೈತ್ರಿ. ಇವ್ರು ಏನ್ ಮಾಡತ್ತಾರ ಅಂದ್ರೆ ಬಸ್ಸೇ ಸ್ಟಾಪ್ ಮಾಡತ್ತಿಲ್ಲ ನಮ್ಮ ಕವಲಿಗೆ ವಿದ್ಯಾರ್ಥಿಗಳಿಗೆ ಆಯ್ತು ಅಥವಾ ಹಿರಿಯರಿಗೆ ಮತ್ತೆ ಇವರಿಗೆ ಜಮ್ ಜುಕ್ಸನ್ ಹೋಗತ್ತಿದ್ರ. ಇಲ್ಲಿ ವಿದ್ಯಾರ್ಥಿಗಳು ಇವತ್ತು ಏನೈತಿ ಪ್ರತಿಭಟನೆ ಹಮ್ಮಿಕೊಂಡಿದ್ರಿ. ಆ ಪ್ರತಿಭಟನೆ ಹಮ್ಮಿಕೊಳ್ಳೋಣ ಏನೈತಿ ಎಲ್ಲಾ ಇವತ್ತು ವಿದ್ಯಾರ್ಥಿಗಳು ಜಮಾಯಿಸಿದ್ವಿ ಮತ್ತು ಬಸ್ ತಡೆಗಟ್ಟಿದ್ರಿ. ಬಸ್ ತಡೆಗಟ್ಟೋಣ ಸ್ಪಾಟಿಗೆ ಮೊದಲ ಪೊಲೀಸರು ಬಂದ್ರು.
ಒಬ್ಬೊಬ್ರು ಪೊಲೀಸರು ಬರೋಣ ಏನೈತಿ ನಾವ್ ಮನವಿ ಕೊಡೋಣ ಏನೈತಿ ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಡಿ.ಟಿ. ಅವ್ರನ್ನ ಕರ್ಸಿದ್ರಿ. ಡಿ.ಟಿ. ಅವ್ರು ನಮಗ ಒಂದು ಆಶ್ವಾಸನೆ ಕೊಟ್ಟಾರಿ. ಇನ್ನ ಕೆಲವು 2 ದಿನದಾಗ ಏನೈತಿ ಲೆಟರ್ ಹಚ್ತೀನಿ ಯಾವ್ಯಾವ ಊರಿಗೆ ಹೋಗುದು ಮತ್ತೆ ಯಾವ ಊರಿಂದ ಬಿಜಾಪುರಕ್ಕೆ ಹೋಗುದು ಮತ್ತೆ ಬಸ್ ಹೆಚ್ಚು ಕಡೆ ಹಚ್ನ ತಯಾರಿ. ಅಕಸ್ಮಾತ್ ಅವ್ರ ಹಚ್ಲಿಕ್ಕಂದ್ರ ಮತ್ತೆ ಸ್ಟ್ರೈಕ್ ಮಾಡಕ್ ತಯಾರಿ. ಯಾರಿ KSP ಅವರೇ ಮಾತಾಡ್ಯಾರಿ. ಒಂದ್ ವೇಳೆ ಮತ್ತೆ ಬಸ್ ಅಂದ್ರೆ ಪ್ರತಿಯೊಂದು ಬಸ್ ನಿನ್ನಿತ್ ಹೋಗ್ಬೇಕ ತಯಾರಿ. ಡಿ.ಟಿ. ಮತ್ತೆ 2 ಬಸ್ ಎಕ್ಸ್ಟ್ರಾ ಬಿಡ್ತೀನಿ ತಯಾರಿ. ಮಾಲ್ ಬಸ್ ಇಲ್ಲಿ ಬಂದ್ ಹೊನಟಿಗಿಂದ ಮತ್ತೆ ಹೋಗುತ್ತೆ ತಯಾರಿ. ಇದು ಎಲ್ಲ ಮಾಡ್ಕೊಡ್ತೀನಿ ತಯಾರತಂದ್ಮೇಲೆ ನಾವು ಪ್ರತಿಭಟನೆ ಇಲ್ಲಿಗೆ ಕೈ ಬಿಡಾತೀವ್ರಿ. ಅಕಸ್ಮಾತ್ ಒಂದ್ ವೇಳೆ ಮಾಡ್ಕೊಡ್ಲಿಕ್ಕಂದ್ರೆ ಮತ್ತೆ ತೀವ್ರವಾಗಿ ಹೋರಾಟ ಮಾಡ್ತೀವ್ರಿ. ಒಟ್ಟು ವಿದ್ಯಾರ್ಥಿಗಳು ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲ ನ್ಯಾಷನಲ್ ಹೈವೇ ಬಂದ್ ಮಾಡ್ತೀವ್ರಿ. ಇಷ್ಟೇ ಹೇಳಿದ್ರೆ ನನ್ನ ಹೆಸರು ಮಂಜುನಾಥ್ ಜಾಧವ್ ಅಂತ ಹೇಳ್ರಿ. ಯಾವ ಬಸ್ ಸ್ಟಾಪ್ ಆಗ್ಬೇಕಂತ ಎಲ್ಲಾ ಬಸ್ ವಿಜಯಪುರ ಸಿಂದಗಿ ಘಟ್ಟಕ್ಕೆ ಏನ್ ಬಸ್ ಅದಾವ್ರಿ ನಮ್ಮ ಊರೇನು ಆರ್ಡಿನರಿ ಬಸ್ ಕಲಬುರಗಿ ಬಸ್ ಇವೆಲ್ಲ ಸ್ಟಾಪ್ ಆಗ್ಬೇಕ್ರಿ. ಮಿರೇಜ್ ಬಸ್ ಸ್ಟಾಪ್ ಐತ್ರಿ ನಮ್ಮ ಊರಿಗೆ. ಅವರು ಸ್ಟಾಪ್ ಮಾಡತ್ತಿಲ್ರಿ. ಅವರು ಸ್ಟಾಪ್ ಮಾಡ್ಬೇಕ್ರಿ ಇವತ್ತು ಕಲಬುರಗಿ ಅವ್ರು. ಈಗ ಆಲ್ರೆಡಿ ಏನ ಡಿಪೋ ಅಧಿಕಾರಿಗಳ ಮನವಿ ಕೊಟ್ಟಿದ್ದ ಆಲ್ರೆಡಿ ಒಂದು 5-6 ಸರ್ತಿ ಕೊಟ್ಟಿವ್ರಿ. ಅದಕ್ಕೇನ್ ರೆಸ್ಪಾನ್ಸ್ ಇಲ್ರಿ. ಒಂದ್ಸಲ ಬಂದ್ರೆ ಚೆಕಿಂಗ್ ಮಾಡಿದ್ರು ಅವ್ರ ಲೆಟರ್ ಓದಿಲ್ರಿ. ಮತ್ ಚೆಕಿಂಗ್ ಮಾಡೋಣ ಏನೈತಿ ಬರೀ ನಿತ್ ಬಸ್ಗಳು ನೋಡಿದ್ರಿ. ಆಮೇಲೆ ಹಂಗೆ ಹೋಗ್ಬಿಟ್ರು. ಅವಾಗ ಒಂದ್ 2 ದಿನ ತರಬ ಮಾಡಿದ್ರಿ. ಇದೇ ಅನಿವಾರ್ಯ ಆಗತ್ತೈತ್ರಿ. 2 ದಿನ ತರಪ್ತಾರ ಮತ್ 3 ದಿನ ತರಪ್ತಾರ. ಆಮೇಲೆ ಬಸ್ಸೇ ತರಬಂಗಿಲ್ರಿ ನಮಗ. ಇದೇ ಪ್ರಾಬ್ಲಮ್ ಆಗೋ ಸಂಬಂಧ ವಿದ್ಯಾರ್ಥಿಗಳು ತೀವ್ರವಾದ ಪ್ರತಿಭಟನೆ ಇಟ್ಕೊಂಡಿದ್ರಿ. ಅದು ಇವತ್ತು ಮಾಡೋಣ ಇವತ್ತು ಸರಿ ಹೋಗಿದ್ರಿ. ಡಿ.ಟಿ.ಓ ಬಂದು ನಮ್ಗೆ ಆಶ್ವಾಸನೆ ನೀಡ್ಯಾರಿ. ಅಕಸ್ಮಾತ್ ಡಿ.ಟಿ.ಓ ಅವ್ರು ಹೇಳಿ ಆಶ್ವಾಸನೆ ನಮಗೇನು ಸರಿ ಅನಿಸ್ಲಿಕ್ಕಂದ್ರೆ ವಿಡಿಯೋ ಮುಖಾಂತರ ಮಾಡ್ತಾ ಮತ್ತೊಂದ್ಸಲ ಬರ್ತೀವಿ. ಅದಕ್ಕೂ ಸ್ಪಂದನೆ ನೀಡ್ಲಿಕ್ಕಂದ್ರ ತೀವ್ರವಾದ ಹೋರಾಟವನ್ನ ಹಮ್ಮಿಕೊಳ್ತೀವ್ರಿ. ಮತ್ತೆ ವಿದ್ಯಾರ್ಥಿಗಳ ಕಡೆ ನ್ಯಾಷನಲ್ ಹೈವೇನೆ ಬಂದ್ ಮಾಡ್ತೀವ್ರಿ. ಇದು ಕೌಲಿಗೆ ಹಾಗೂ ಕಲಬುರಗಿ ಬಸ್ ಯಾವ ಸ್ಟಾಪ್ ಮಾಡತ್ತಿಲ್ರಿ. ಅದಕ್ಕೆ ಸ್ಟಾಪ್ ಆಗ್ಬೇಕ್ರಿಂದ ಇವತ್ತು ಪ್ರತಿಭಟನೆ ಮಾಡೇವ್ರಿ. 7 ಗಂಟೆಯಿಂದ ಸ್ಟಾಪ್. ಈಗ 10 ಗಂಟೆ ಆಗೈತ್ರಿ. ಈಗೆಲ್ಲ ಪ್ರತಿಭಟನೆ ಖುಲ್ಲಾ ಆಗೈತ್ರಿ. ಸುಮಾರು ಒಂದ್ 4 ತರ್ಬಿಸಿದ್ರಿ. ಈಗ ಅಧಿಕಾರಿಗಳು ಬಂದಿದ್ರು. ಅವರು ಎಲ್ಲ ಬಸ್ ಸ್ಟಾಪ್ ಮಾಡ್ತೀನಿ ಅಂತ ಹೇಳ್ಯಾರಿ. ಎಲ್ಲ ಬಸ್ ಸ್ಟಾಪ್ ಮಾಡ್ತೀನಿ ಅಂತ ಹೇಳ್ಯಾರಿ. ಒಂದು ಲೆಟರ್ ಒಳಗೆ ಇದು ಮಾಡ್ಯಾರಿ. ಅದು ಇವಾಗ ನಾಳೆ ಹೋಗಿ ಹಸ್ನಿ ಅಂದಾರಿ. ನಿಮ್ಗೇನು ಪ್ರಾಬ್ಲಮ್ ಏನಾಕಿತ್ತು? ಬಸ್ ಸ್ಟಾಪ್ ಮಾಡದಿಲ್ರಿ. ಒಟ್ಟು ಯಾವ ಬಸ್ ನೋಡಿ, ಈಗ ಹೊಸದಾಗಿ ಡಿ.ಟಿ.ಓ ಸಾಹೇಬರು ಬಂದ್ಯಾರ. ಈಗ ಹೊಸದಾಗಿ ಬೆಳಗ್ಗೆ 7 ಗಂಟೆಗೆ ಮತ್ತೆ 8 ಗಂಟೆಗೆ ಬಿಜಾಪುರದಿಂದ ಬೆಳಗ್ಗೆ 7ಕ್ಕೆ ಸ್ಟಾರ್ಟ್ ಆಗ್ತದೆ ಸಿಟಿ ಬಸ್ಸು. ಅದು ಬಸ್ಸು ಮೊದಲ ದೇವರಿಪ್ಪರಿಗೆ ಹೋಗ್ತಿದ್ದು. ಅವೆಲ್ಲ ಶೆಡ್ಯೂಲ್ ಬೆಳಗ್ಗೆ 8ರಿಂದ 9ರಿಂದ ಬಿಡ್ತಿದ್ರು. ಅದನ್ನು ಬೆಳಗ್ಗೆ 7ಕ್ಕೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. 7ಕ್ಕೆ ಸ್ಟಾರ್ಟ್ ಮಾಡಿ ಶಿವಣಿಗಿಂದನೇ ವಾಪಸ್ ಬರ್ತದೆ. ಅದು ಶಿವಣಿಗಿಂದ ಅವು 2 ಬಸ್ಗಳು 7ಕ್ಕೆ ಬಿಡ್ತದೆ, 8ಕ್ಕೆ ಬಿಡ್ತದೆ. ಅವು ಬಸ್ ಅವು 2 ಸಿಟಿ ಬಸ್ ಹೊಸದಾಗಿ ಪ್ರಾರಂಭ ಮಾಡಿ ಅವು ಶಿವಣಿಗಿಂದನೇ ಸೆಟ್ಲು. ಅಲ್ಲಿಂದ ಇಲ್ಲಿಗೆ ಹೋಗೋದು, ಶಿವಣಿಗೆ ಹೋಗೋದು, ಶಿವಣಿಗೆ ಒಳಗೆ ಬರೆಸ್ಕೋತಾರೆ ಮತ್ತು ವಾಪಸ್ ಬರ್ತಾರೆ. ಕಂಟಿನ್ಯೂಸ್ ಅಪ್ ಟು ಎಷ್ಟು ತನಕ ಸರ್ ಅದು ಆಪ್ರೇಷನ್? ರಾತ್ರಿ 8 ಗಂಟೆ ತನಕ ಸಿಟಿ ಬಸ್ಸು 2 ಕಂಟಿನ್ಯೂ. ಒಂದು ಕಂಟಿನ್ಯೂ ಹಿಂಗೆ ಹೋಗ್ತಾವ ಬರ್ತಾವೆ. 2 ಹೊಸದಾಗಿ 2 ಸಿಟಿ ಬಸ್ಸು. ಅದ್ರ ಜೊತೆಗೆ ಈಗ ಸದ್ಯ ನಾವು ಆಪ್ರೇಷನಲ್ ಎಷ್ಟು ಬಸ್ಗಳು ಇದ್ದಾವ, ಆ ಆಪ್ರೇಷನಲ್ ಇದ್ದದ್ದು ಆ ಬಸ್ಗಳು ಇಲ್ಲಿ ನಿಂದಿರ್ತಾ ಇಲ್ಲ. ಮೇನ್ ಸಮಸ್ಯೆ ಏನಂತ ಆ ಬಸ್ಗಳು ಇಲ್ಲಿ ಯಾವ್ಯಾವ ನಿಂದಿರಬೇಕು ಅನ್ನುವಂಥದ್ದು ಇವತ್ತು ನಾವು ಇಲ್ಲಿ ಈ ಕಡೆ ಬಿಜಾಪುರಕ್ಕೆ ಹೋಗುವಂಥದ್ದು ಒಂದು ಬೋರ್ಡ್ ಹಚ್ಚಿಸ್ತೀವಿ. ಇಂಥದೇ ಬಸ್ಸು ಸಿಂದಗಿ ಟು ಮಿರಾಜ್, ಸಿಂದಗಿ ಟು ಬಿಜಾಪುರ್ ಅಥವಾ ಗುಲ್ಬರ್ಗ ಟು ಬಿಜಾಪುರ್ ಇದೇ ಬಸ್ಸು ಅಂತೇಳಿ ನಿಮಗೆ ಬಸ್ಸು ಮತ್ತು ಟೈಮಿಂಗು ಈ ಕಡೆ ಬಿಜಾಪುರಕ್ಕೆ ಹೋಗೋದು ಹತ್ತದ. ಅದೇ ರೀತಿ ಗುಲ್ಬರ್ಗ ಕಡೆ ಹೋಗುವಂಥದ್ದು ಬಸ್ ಹತ್ತದ. ಆ ಬಸ್ಸು ಹಚ್ಚಿ ಅದು ಪರ್ಟಿಕ್ಯುಲರ್ ಅದನ್ನು ಯಾವ ಬಸ್ ಹೇಳಿರ್ತಾರೆ ಆ ಬಸ್ಸು ಫುಲ್ ಇದ್ರೂ ಇಲ್ಲಿ ನಿಂದಿರಿಸಿ ಹೋಗ್ಬೇಕು. ಅವ್ರು ನಿಂದಿರ್ತಿಲ್ಲ ಅಂದರೆ ನೀವು ಆ ಗಾಡಿ ಮುಂದೆ ಬಿಡಬಾರ್ದು. ಆಯ್ತಾ? ಅದಕ್ಕೆ ಈಗ ಸಾಹೇಬರು ಬಂದು ನಿಮ್ಮ ಸಲುವಾಗಿ ಹೊಸದಾಗಿ 2 ಬಸ್ ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ. ದಯವಿಟ್ಟು ಕೋಆಪರೇಟ್ ಮಾಡಿ ಸಾಹೇಬ್ರ. ಆ ಬೋರ್ಡ್ ಯಾವಾಗ ಹಾಕಿಸ್ತೀರಿ ಹೇಳ್ರಿ. ನಾಳೆ ತನ ಇಲ್ಲಿ ಇರ್ತದೆ. ಹಾಳಿ ಅಲ್ಲಪ್ಪ, ಹಾಳಿ ಅಲ್ಲ. ಅದಕ್ಕೆ ಪ್ರಿಂಟೆಡ್ ಇದ್ರಾಗ ಹಾಕಿ ಕೊಡ್ತದೆ. ನೀವು ಊರವ್ರು ಬೇಕಿದ್ರೆ ಇನ್ನೊಂದು ಹೊಸ ಚಲೋ ಬೋರ್ಡ್ ಮಾಡಿ ಹಾಕೊಳ್ಳೋಕೆ ಅಲ್ಲೋ ನಾ ಮಾಡ್ತೀನಿ ಸುಮ್ಮಿರು. ಈಗ ಅವ್ರು ನಮಗೆ ಇಲ್ಲಿ ನಾಳೆ ತನ ಬೋರ್ಡ್ ಮಾಡಿ ಕೊಡ್ತೀನಿ ಅಂತ ಹೇಳ್ಯಾರ. ಒಂದ್ಸಲ ನಡಿಯಪ್ಪ, ಅದು ಆಗೋದಿಲ್ಲ. ತಿಳಿದು ಇಲ್ಲಿ ಯಾವ ಬಸ್ ನಿಂದಿರ್ಬೇಕು ಅನ್ನುವಂಥದ್ದು ಬೋರ್ಡ್ ಮಾಡಿ ಕೊಡ್ತಾರ ಅವ್ರು ನಾಳೆ ತನ. ಆ ಬಸ್ ನಿಂದಿರ್ಲಿಲ್ಲ ಅಂದ್ರೆ ನಾನು ನಿಮ್ ಜೊತೆಗಿರ್ತೀನಿ.
ಬಸ್ಗಳೇ ಸ್ಟಾಪ್ ಮಾಡ್ತಾ ಇಲ್ಲ, ಅದಕ್ಕೆ ಸಮಸ್ಯೆ ಆಗಿತ್ತು. ಅವು ಯಾವ್ಯಾವ ಬಸ್ ನಿಂದಿರ್ತವೆ ಅಂತೇಳಿ ಈಗ ನಿಂತ್ಕೊಳ್ಳಿ ನಾಳೆ. ಮತ್ತದ್ರಾಗ ಇನ್ನೂ ಏನಾದ್ರು ಬೇಕಾಗಿದೆ. ಒಂದ್ ಸೆಕೆಂಡ್ ಕೇಳ್ರಿ. ಇದನ್ನು ಹೊರತುಪಡಿಸಿ ಇನ್ನೂ ಟೈಮಿಂಗ್ ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ನಾ DTO ಸಾಹೇಬ್ರಿಗೆ ಹೇಳಿ ಮತ್ತೆ ನಿಮಗೆ ಬೇರೆ ಬಸ್ಗಳನ್ನು ವ್ಯವಸ್ಥೆ ಮಾಡಿತ್ತು. ನಾಳೆಗೆ ಮೊದಲು ಅವರು ಬೋರ್ಡ್ ಹಚ್ಚಿರಿ, ಅದ್ರಾಗ ಮತ್ತೆ ಇನ್ನೂ ನಮ್ಗೆ ಏನ್ರ ಕಡಿಮೆ ಬಿದ್ರೆ ನಾವು ಮತ್ತೆ ಎಕ್ಸ್ಟ್ರಾ ಕೇಳೋಣ. ಆಯ್ತು, ಈಗ ಬಸ್ ಹೋಗಕ್ಕೆ ಅವಕಾಶ ಮಾಡಿಕೊಡಿ. ದಯವಿಟ್ಟು ಮೊದಲು ಗಾಡಿ ಸಮಸ್ಯೆ ಇದ್ರಾಗ ಯಾವ ಬಸ್ ನಮ್ಮ ಕಡೆ ಹೋಗೋ ಎಷ್ಟು ಇದು ಹೇಳ್ತಾರ ಅದನ್ನ ಹೇಳ್ರಿ. ಲೆಟರ್ ಕೊಟ್ಟು ಬಂದೆ, ರಿಕ್ವೆಸ್ಟ್ ಲೆಟರ್ ಕೊಟ್ಟು ಬಂದೆ ಅವ್ರಿ. ನೀವು ಮಾರ್ನಿಂಗ್ ಜಲ್ದಿ ವಿದ್ಯಾರ್ಥಿಗಳ ಹೋರಾಟಕ್ಕೆ ಅವ್ರು 2-3 ಸಲ ಬಂದಾಗ ಸರ್ ಕೆಲಸ ಅವ್ರ ಆದೇಶ ಉಲ್ಲಂಘನೆ ಆಗೈತಿ. ಅವರು ಮಾತಾಡಿ ಒಂದ್ ನಿಮಿಷ ತಡಿಯಪ್ಪ. ಯಾವ ಬಸ್ ನಿಂದಿರ್ತಾವ ಅಂತ ಹೇಳಪ್ಪ. ಬಸ್ ನಿಂದಿರ್ತಾವ ಅಂತ ಹೇಳು. ಇಲ್ಲ ಅವ್ರು ಭಾಳ ಆಮೇಲೆ ತಪ್ಪಾಗ್ಲಕತ್ತಾರ. ತೊಂದ್ರೆ ಆಕೈತಿ ಅಂತ ಹೇಳಿ ಪಬ್ಲಿಕ್ ತೊಂದ್ರೆ ಆಕತ್ತ, ನೀವು ಮಾಡ್ಕೊಂಡು ತೊಂದ್ರೆ ಶಾಂತಿ